ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ನೀವು ದೇವರ ದಯದಿಂದ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಮಯ ಬೆಳಗ್ಗೆ 5 ಗಂಟೆ ಆಗಿದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆದಮೇಲೆ ಇವಾಗ ಮನೆ ಮುಂದೆ ರಂಗೋಲಿ ಹಾಕೋತಾ ಇದ್ದೀನಿ. ನಾನು ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ 4 AM ಮಾರ್ನಿಂಗ್ ರೂಟೀನ್ ಅಂತ. ಆ ವಿಡಿಯೋದಲ್ಲಿ ಕೆಲವರು ಕಮೆಂಟ್ ಮಾಡಿದ್ರು, ನಮಗೂ ಬೇಗ ಹೇಳ್ಬೇಕಂತ ಆಸೆ, ಬಟ್ ಹೇಳೋಕ್ಕಾಗ್ತಿಲ್ಲ, ಏನಾದರೂ ಟಿಪ್ಸ್ ಇದ್ದರೆ ಕೊಡಿ ಅಂತ. ಸೊ ಅದರಿಂದ ಇವತ್ತಿನ ವಿಡಿಯೋದಲ್ಲಿ ನನಗೆ ತಿಳಿದಿರುವಂತಹ ಅಥವಾ ನಾನು ಫಾಲೋ ಮಾಡಿರುವಂತಹ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಬಟ್ ದಿನ ಹೋದಂಗೆ ಅದು ನಮಗೆ ಈಸಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಸೊ ಬೆಳಗ್ಗೆ ಬೇಗ ಹೇಳೋದು ಅಷ್ಟೇ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ಅನ್ನಲ್ಲ. ಆಮೇಲೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಸೊ ಮೊದಲಿಗೆ ಬೇಗ ಹೇಳಬೇಕು ಅಂದರೆ ನಾವು ಬೇಗ ಮಲಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ನೀವು 4 o'clock ಹೇಳಬೇಕು ಬೆಳಗ್ಗೆ ಅಂದರೆ ಮಿನಿಮಮ್ 10 o'clock ಒಳಗಡೆ ನೀವು ಪ್ರೀವಿಯಸ್ ಡೇ ಮಲ್ಕೊಂಡ್ಬಿಡ್ಬೇಕು. ಸೊ ಗೊತ್ತು ಅಷ್ಟು ಬೇಗ ಮಲ್ಕೊಳ್ಳೋಕ್ಕಾಗಲ್ಲ, ಎಸ್ಪೆಷಲಿ ಒಬ್ಬಳು ಹೋಮ್ ಮೇಕರ್ ಅಂದಾಗ ನಮಗೆ ಸಾಕಷ್ಟು ಕೆಲಸಗಳಿರುತ್ತೆ. ಮನೆ ಕೆಲಸ ಇರ್ಬೋದು, ಅಥವಾ ಕ್ಲೀನಿಂಗ್ ಕೆಲಸ, ಇಲ್ಲ ಮಕ್ಕಳನ್ನ ಓದಿಸೋದು, ಅವ್ರಿಗೆ ಹೋಮ್ವರ್ಕ್ ಮಾಡಿಸೋದು, ಇಲ್ಲ ನಮ್ಮ ಹಸ್ಬೆಂಡ್ ಆಫೀಸಿಂದ ಲೇಟ್ ಬರ್ತಾರೆ ಅಂದರೆ ಅವ್ರಿಗೆ ವೆಯ್ಟ್ ಮಾಡ್ತೀವಿ ನಾವು. ನೈಟ್ ಕಿಚನ್ ಕ್ಲೀನಿಂಗ್ ಇರುತ್ತೆ, ಅಥವಾ ನೆಕ್ಸ್ಟ್ ಡೇಗೆ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ಥರ ಎಷ್ಟೋ ಕೆಲಸಗಳಿರುತ್ತೆ. ಆದ್ರೂ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು 10 o'clock ಈ ಥರ ಮಲ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ನೆಕ್ಸ್ಟ್ ಬೆಳಗ್ಗೆ ಬೇಗ ಹೇಳಬೇಕು ಅಂದರೆ ಆಬ್ವಿಯಸ್ಲಿ ನಾವು ಅಲಾರ್ಮನ್ನು ಸೆಟ್ ಮಾಡ್ಕೋತೀವಿ ಅಲ್ವಾ. ಸೊ ಅಲಾರ್ಮ್ ಸೆಟ್ ಮಾಡ್ಕೋವಾಗಲೂ ಅಷ್ಟೇ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ನನಗೆ 4 o'clock ಹೇಳಬೇಕು ಅಂದಾಗ ನಾನು 3:45ಗೆ ಅಲಾರ್ಮ್ ಸೆಟ್ ಮಾಡ್ತೀನಿ. ಸೊ 3:45ಗೆ ಅಲಾರ್ಮ್ ಆದ ತಕ್ಷಣ ನಾನು ಎದ್ದುಬಿಟ್ಟು ಎಲ್ಲ ಕೆಲಸ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಆಗಲ್ಲ. ಅಫ್ಕೋರ್ಸ್ ಆಗುತ್ತೆ, ಬಟ್ ಸ್ಟಾರ್ಟಿಂಗಲ್ಲಂತೂ ಆಗಲ್ಲ. ಯಾಕಂದರೆ ನಮಗದು ಲೇಟ್ ಎದ್ದು ಅಭ್ಯಾಸ ಆಗಿರುತ್ತೆ. ಸಡನ್ನಾಗಿ ಬೇಗ ಹೇಳೋಣ ಅಂದಾಗ ಒಂದು ಸ್ವಲ್ಪ ಉದಾಸೀನ ಆಗೋದು ಸಹಜ. ಅಯ್ಯೋ ಇಷ್ಟು ಬೇಗ ಯಾರು ಹೇಳ್ತಾರೆ, ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡೋಣ, ಇವತ್ತು ಬೇಡ, ನಾಳೆಯಿಂದ ಏನೇ ಇದ್ರಿ ಟೈಮ್ ಟೇಬಲ್ ಇರ್ಬೋದು, ನಾಳೆಯಿಂದ ಮಾಡ್ಕೊಳ್ಳೋಣ, ಇವತ್ತೊಂದಿನ ರೆಸ್ಟ್ ಮಾಡೋಣ ಅಂತ ನಮ್ಗೆ ಅನ್ಸೋದು ಸಹಜ. ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡೋಣ ಅಂತ ಅನ್ಸುತ್ತೆ. ಈ ಥರದ್ದೆಲ್ಲ ಆಗುತ್ತೆ. ಸೊ ಅದರಿಂದ ನೀವು ಅಲಾರ್ಮ್ ಸೆಟ್ ಮಾಡ್ಕೊಳ್ಳೋವಾಗಲೂ ಅಷ್ಟೇ, ಇವಾಗ ಸ್ಟಾರ್ಟಿಂಗ್ 4 o'clock ನೀವು ಹೇಳ್ತೀರಾ ಅಂದಾಗ 3:45ಗೆ ನೀವು ಅಲಾರ್ಮ್ ಸೆಟ್ ಮಾಡ್ಕೋತೀರಾ. ಫಸ್ಟ್ ಅಲಾರ್ಮು. ಸೆಕೆಂಡ್ ಅಲಾರ್ಮನ್ನು 4 o'clockಗೆ ಸೆಟ್ ಮಾಡ್ಕೊಳ್ಳಿ. ಅಂದರೆ ಒಂದು 15 ಮಿನಿಟ್ಸು ನೀವು ಗ್ಯಾಪ್ ಕೊಟ್ಕೊಂಡು 4 o'clock ಅಲಾರ್ಮ್ ಸೆಟ್ ಮಾಡ್ಕೊಳ್ಳಿ. ತಿರ್ಗಾ ಇನ್ನೊಂದು ಅಲಾರ್ಮನ್ನು 4:15ಗೆ ಸೆಟ್ ಮಾಡ್ಕೊಳ್ಳಿ. ಸೊ 3 ಅಲಾರ್ಮನ್ನು ಸೆಟ್ ಮಾಡ್ಕೊಳ್ಳಿ. ಫಸ್ಟ್ ಅಲಾರ್ಮ್ ಆದಾಗ ನೀವು ಎಷ್ಟೇ ಗಾಢ ನಿದ್ದೆಯಲ್ಲಿದ್ದರೂ ನಿಮಗೆ ಸಡನ್ನಾಗಿ ಎಚ್ಚರ ಆಗುತ್ತೆ. ಸೊ ಅಲ್ಲಿ ನಿದ್ದೆ ಅನ್ನೋದು ಬ್ರೇಕ್ ಆಗುತ್ತೆ ಅಲ್ವಾ. ಬಟ್ ಆವಾಗಲೇ ನಮ್ಗೆ ಹೇಳೋಕ್ಕಾಗಲ್ಲ, ಸ್ಟಾರ್ಟಿಂಗಲ್ಲಿ ಆಗೋದೇ ಇಲ್ಲ. ಸೊ ಆಬ್ವಿಯಸ್ಲಿ ಸ್ವಲ್ಪ ಉದಾಸೀನ ಅಂತ ಅನಿಸುತ್ತೆ. ಸೊ ನಾವೇನು ಮಾಡ್ತೀವಿ, ಒಂದು 10 ನಿಮಿಷ ಮಲ್ಕೊಳ್ಳೋಣ ಅಂತ ತಿರ್ಗಾ ಮಲ್ಕೋತೀವಿ. ಸೊ ಸೆಕೆಂಡ್ ಅಲಾರ್ಮ್ ಅನ್ನೋದು 4 o'clock ಆಗುತ್ತೆ. ಸೊ ತಿರ್ಗಾ ನಮಗೆ ಎಚ್ಚರ ಆಗುತ್ತೆ. ಸೊ ಆವಾಗಲೇ ನಾವು ಹೇಳೋ ಚಾನ್ಸಸ್ ಇರುತ್ತೆ. ಇಲ್ಲ ಆವಾಗಲೂ ಮಲ್ಕೊಳ್ಳೋಣ ಅಂತ ನಾವು ಮಲ್ಕೊಂಡ್ರು 4:15ಗೆ ಇನ್ನೊಂದ್ಸಲ ಅಲಾರ್ಮ್ ಆಗುವಾಗ ನಾವು ಎದ್ದೇಳೇ ಹೇಳ್ತೀವಿ. ಬಿಕಾಸ್ ತಿರ್ಗಾ ನಮಗೆ ಮಲ್ಕೋಬೇಕು ಅಂತ ಅನ್ಸಲ್ಲ, ಬಿಕಾಸ್ ಆಲ್ರೆಡಿ 2-3 ಸಲ ಎಚ್ಚರ ಆಗಿರುತ್ತಲ್ವ. ಸೊ ನಾವು ಅದರಿಂದ ತಿರ್ಗಾ ಮಲ್ಕೋಬೇಕಂತ ಅನ್ಸಲ್ಲ, ನಾವು ಎದ್ದು ನಮ್ಮ ಕೆಲಸ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಇನ್ನೊಂದು ಟಿಪ್ಪನ್ನು ನಾನು ಫಾಲೋ ಮಾಡಿರೋದು. ನೀವು ಬೇಕಾದರೆ ಇದನ್ನು ಟ್ರೈ ಮಾಡಿ ನೋಡ್ಬೋದು. ಇನ್ನೊಂದೇನೆಂದರೆ, ಅಲಾರ್ಮನ್ನು ನೀವು ನಿಮ್ಮ ಹತ್ರ ಇಟ್ಕೊಳ್ಳೋಕೆ ಹೋಗಬೇಡಿ, ಒಂದು ಸ್ವಲ್ಪ ದೂರದಲ್ಲಿಡಿ. ಇದರಿಂದ ನೀವು ಎದ್ದು ಅಲಾರ್ಮ್ ಆಫ್ ಮಾಡೋ ಥರ ಇತ್ತು ಅಂದರೆ ಅಲ್ಲೂ ಅಷ್ಟೇ ನಿಮಗಿದು ಹೆಲ್ಪ್ ಮಾಡುತ್ತೆ ಬೇಗ ಹೇಳೋದ್ರಲ್ಲಿ. ಸೊ ನೆಕ್ಸ್ಟ್ ಏನಂದರೆ, ನೀವು ಎದ್ದ ತಕ್ಷಣ ಒಂದು ಸ್ವಲ್ಪ ಕೂತ್ಕೊಳ್ಳೋಣ, ಆಮೇಲೆ ಹೋಗಿ ಬೇರೆ ಕೆಲಸ ಮಾಡೋಣ ಅಂತ ಮಾಡೋಕ್ಕೆ ಹೋಗಬೇಡಿ. ಎದ್ದ ತಕ್ಷಣ ಡೈರೆಕ್ಟಾಗಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಬ್ರಷ್ ಮಾಡ್ಕೊಂಬೇಡಿ, ಫೇಸ್ ವಾಶ್ ಮಾಡ್ಕೊಂಬೇಡಿ. ಸೊ ಈ ಥರ ಮಾಡೋದ್ರಿಂದ ತಿರ್ಗಾ ನಿಮಗೆ ನಿದ್ದೆ ಅಂತ ಬರಲ್ಲ. ಕೆಲವೊಂದು ಸಲ ಏನಾಗುತ್ತೆ, ನಾವು ಎದ್ದು ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಹೋದ್ರೂ ತಿರ್ಗಾ ಅಲ್ಲೇ ನಮ್ಮ ಕಣ್ಣು ಅಂದರೆ ನಿದ್ದೆ ಬರ್ತಾ ಇರುತ್ತೆ, ನಾವು ನಿದ್ದೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬದಲು ಎದ್ದು ಡೈರೆಕ್ಟಾಗಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ, ಬ್ರಷ್ ಮಾಡ್ಕೊಂಬಿಡಿ. ಅಲ್ಲಿಂದ ಡೈರೆಕ್ಟ್ ಕಿಚನ್ಗೆ ಹೋಗ್ಬಿಡಿ. ಕಿಚನ್ಗೆ ಹೋಗ್ಬಿಟ್ಟು ಒಂದು 2 ಗ್ಲಾಸಷ್ಟು ನೀರು ಕುಡೀರಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಎಲ್ಲ ಆರ್ಗ್ಯಾನ್ಸು ಆ್ಯಕ್ಟಿವೇಟ್ ಆಗುತ್ತೆ. ಸೊ ತಿರ್ಗಾ ನಮಗೆ ಮಲ್ಕೋಬೇಕು ಅಂತ ನಮ್ಗೆ ಅನಿಸೋದೇ ಇಲ್ಲ, ಅಷ್ಟಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಸರಿ, ಇವಾಗ ಬೆಳಗ್ಗೆ ಹೇಳೋದು ಎದ್ವಿ, ನೆಕ್ಸ್ಟ್ ಏನು ಮಾಡೋದು, ವಾಟ್ ನೆಕ್ಸ್ಟ್ ಅಂತ ನಮ್ಗೆ ಅನ್ಸೋದು ಸಹಜ ಅಲ್ವಾ. ಎದ್ದು ಕೂತಿರ್ತೀವಿ, ಏನು ಮಾಡಬೇಕು ನೆಕ್ಸ್ಟ್, ಏನು ಕೆಲಸದಿಂದ ಸ್ಟಾರ್ಟ್ ಮಾಡೋದು ಅಂತ ನಮ್ಗೆ ಅನ್ಸೋದು ಸಹಜ. ಸೊ ಅದಕ್ಕೇನೆಂದರೆ, ಪ್ರೀವಿಯಸ್ ಡೇನೇ ನೀವು ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ಕೊಂಡು ಇಟ್ಟಿರಬೇಕಾಗತ್ತೆ. ಸೊ ಇವಾಗ ನಂದು ಯಾವ ಥರ ಇರುತ್ತೆ ಅಂದರೆ, ನಾನು ಹೇಳ್ತೀನಿ, ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ನಂದು ಒಂದು ಸ್ವಲ್ಪ ಯೋಗನೋ ಮೆಡಿಟೇಷನ್ ಅಥವಾ ಒಂದು ಸ್ವಲ್ಪ ಎಕ್ಸಸೈಸ್ ಏನಾದರೂ ಮಾಡ್ತೀನಿ. ಸೊ ಅದರ ನಂತರ ನಂದು ಕ್ಲೀನಿಂಗ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಮನೆ ಕ್ಲೀನ್ ಮಾಡೋದು, ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗ್ತೀನಿ, ಆಮೇಲೆ ಪೂಜೆ ಮಾಡೋದು, ಆಮೇಲೆ ನನ್ನ ಅಡುಗೆ ಕೆಲಸ. ಸೊ ಈ ಥರ ನಾನು ಪ್ರತಿಯೊಂದಕ್ಕೂ ಒಂದು ಟೈಮ್ ಅಂತ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರವಾಗಿ
ಆಗಿ ನನ್ನ ಡೇ ಹೋಗ್ತಾ ಇರುತ್ತೆ. ಸೊ ಇದರಿಂದ ನನಗೆ ಯಾವಾಗಲೂ ಅಷ್ಟೇ ನನಗೆ ಕನ್ಫ್ಯೂಸ್ ಅಂತ ಆಗಲ್ಲ. ಎದ್ದು ಏನು ಮಾಡೋದು, ಇದಾದಮೇಲೆ ಏನು ಮಾಡಲಿ, ನೆಕ್ಸ್ಟ್ ಏನು ಮಾಡಲಿ ಅಂತ ನನಗೆ ಅನಿಸಲ್ಲ. ಪ್ರತಿಯೊಂದನ್ನು ಫಿಕ್ಸ್ ಆಗಿರೋದ್ರಿಂದ, ನಾನು ಪ್ರತಿಯೊಂದಕ್ಕೂ ಟೈಮ್ ಫಿಕ್ಸ್ ಮಾಡಿರೋದ್ರಿಂದ ಆ ಟೈಮ್ಗೆ ನನ್ನ ಆ ಕೆಲಸ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು, ನೆಕ್ಸ್ಟ್ ಡೇಗೆ ಏನು ಅಡುಗೆ ಮಾಡೋದು, ಎಸ್ಪೆಷಲಿ ಲೇಡೀಸ್ಗೆ ನಮ್ಗೆ ಅನ್ಸೋದು ಸಹಜ. ಪ್ರತಿ ದಿನಾನೂ ನಮ್ದಿರುತ್ತೆ, ಇವತ್ತೇನು ಮಾಡಲಿ, ತಿಂಡಿಗೆ ಏನು ಮಾಡೋದು, ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು, ಸಂಜೆಗೆ ಏನು ಮಾಡೋದು, ಈ ಥರದ್ದೆಲ್ಲ ಅನ್ಸೋದು ಸಹಜ. ಸೊ ಅದರಿಂದ ನಾವು ಪ್ರೀವಿಯಸ್ ಡೇನೇ ಪ್ರತಿಯೊಂದನ್ನು ಪ್ಲಾನಿಂಗ್ ಮಾಡಿ ಇಟ್ಕೋಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಬೆಳಗ್ಗೆ ನಮ್ಮದು ಆರಾಮಾಗಿ ಡೇನ ಸ್ಟಾರ್ಟ್ ಮಾಡೋಕ್ಕಾಗತ್ತೆ, ಯಾವ ಕನ್ಫ್ಯೂಷನ್ ಕೂಡ ಇಲ್ಲ. ಇನ್ನೊಂದೇನೆಂದರೆ, ನಾವು ಎದ್ದ ತಕ್ಷಣ ನಮ್ಮದು ಯಾವ ಥರ ನಾವು ಡೇ ಹೋಗುತ್ತೋ ಅಥವಾ ನಮ್ಮ ಮೂಡ್ ಯಾವ ಥರ ಇರುತ್ತೋ ನಮ್ಮ ಫುಲ್ ಡೇಗೆ ಅದು ಕ್ಯಾರಿ ಓವರ್ ಆಗುತ್ತೆ. ಇವಾಗ ಬೆಳಗ್ಗೆನೇ ಒಂದು ಸ್ವಲ್ಪ ನಾವು ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇತ್ತು ಅಂದರೆ ಫುಲ್ ಡೇನೇ ನಾವು ಅದೇ ಥರ ಇರ್ತೀವಿ. ಬೆಳಗ್ಗೆ ಏನೋ ನಾವು ಒಂದು ಸ್ವಲ್ಪ ಮನೇಲಿ ಜಗಳ ಆಯಿತು ಅಂದರೆ ಫುಲ್ ಡೇ ನಮ್ಮ ಮೂಡ್ ಆಫ್ ಆಗಿರುತ್ತೆ. ಅದ್ರ ಬದಲು ಬೆಳಗ್ಗೆ ನಾವು ಚೆನ್ನಾಗಿ ನಮ್ಮ ಡೇ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನಮ್ಮದು ಫುಲ್ ಡೇ ಅದೇ ಥರ ಹೋಗುತ್ತೆ. ಸೊ ಅದರಿಂದ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ ಥರ ಇರ್ತೀವಿ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಅಲ್ಲದೆ ನಾವು ಬೆಳಗ್ಗೆ ಬೇಗ ಹೇಳೋದ್ರಿಂದ ನಮಗೆ ಸಾಕಷ್ಟು ಟೈಮ್ ಸಿಗುತ್ತೆ, ನಮಗೆ ಟೈಮ್ ಶಾರ್ಟೇಜ್ ಅಂತ ಅನಿಸಲ್ಲ. ನಮಗೆ ನಾವು ಟೈಮ್ ಕೊಟ್ಕೊಳ್ಳೋಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಂದು ಕೆಲಸ ಅನ್ನೋದು ಬೆಳಗಿಂದ ಏನೇ ಒಂದು ಕೆಲಸ ಇದ್ರೂ ಬೆಳಗ್ಗೆ 9 ಗಂಟೆ ಒಳಗಡೆ ಎಲ್ಲ ಕೆಲಸನೂ ಆಗಿಬಿಡುತ್ತೆ. ಇಲ್ಲ ಇನ್ನೂ ನಾನು ಇನ್ ಕೇಸ್ ವೀಡಿಯೋ ಎಲ್ಲ ಏನೋ ಶೂಟ್ ಮಾಡಿಲ್ಲ ಅಂದರೆ 8 ಗಂಟೆ ಒಳಗಡೆ ನನ್ನ ಕೆಲಸ ಆಗಿಬಿಡುತ್ತೆ. ವೀಡಿಯೋ ಶೂಟ್ ಮಾಡುವಾಗ ಅಬ್ವಿಯಸ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಲ್ಲ ಅನ್ನಲ್ಲ. ಬಟ್ ಮ್ಯಾಕ್ಸಿಮಮ್ 9 o'clock ಒಳಗಡೆ ಒಂದು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗಿರುತ್ತೆ. ನೆಕ್ಸ್ಟ್ ನನಗೇನೋ ಇದ್ದರೂ ಫ್ರೀ ಟೈಮು. ಸೊ ಆ ಟೈಮಲ್ಲಿ ನಾನು ನನ್ನ ಟೈಮ್ ಕೊಡ್ಕೋಬೋದು, ಬುಕ್ಸ್ ಓದ್ಬೋದು, ಇಲ್ಲ ಮೊಬೈಲ್ ನೋಡೋದಿರ್ಬೋದು, ಇಲ್ಲ ಒಂದು ಸ್ವಲ್ಪ ಹೊತ್ತು ಮಲ್ಕೋಬೋದು. ಆಬ್ವಿಯಸ್ಲಿ ಬೆಳಗ್ಗೆ ಬೇಗ ಹೇಳ್ತೀವಿ ಅಂದಾಗ ನಮಗೊಂದು ಸ್ವಲ್ಪ ನಿದ್ದೆ, ಮಧ್ಯಾಹ್ನದ ಹೊತ್ತು ಮಲ್ಕೊಂಡ್ರೆ ನಮಗೂ ಒಂದು ಸ್ವಲ್ಪ ಎನರ್ಜೆಟಿಕ್ಕಾಗಿ ಫೀಲ್ ಆಗುತ್ತೆ ಅಲ್ವಾ. ಸೊ ಅಲ್ಲಿ ಮಲ್ಕೋತೀನಿ ಒಂದು ಸ್ವಲ್ಪ ಹೊತ್ತು. ಸೊ ಈ ಥರ ನಮ್ಮದು ಡೇ ಹೋಗುತ್ತೆ. ಅಲ್ಲದೆ ಒಂದು ಸಲ ನೀವು ಬೆಳಗ್ಗೆ ಬೇಗ ಹೇಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದರೆ ನೆಕ್ಸ್ಟ್ ಆಟೋಮೆಟಿಕ್ಕಾಗಿ ನೀವು ಅದೇ ಟೈಮಿಗೆ ಹೇಳ್ತೀರಾ. ನಿಮ್ಗೆ ಅಲಾಮೂ ಬೇಕಾಗಿರಲ್ಲ, ಆಟೋಮೆಟಿಕ್ಕಾಗಿ ಅದೇ ಟೈಮಿಗೆ ಎಚ್ಚರ ಆಗುತ್ತೆ. ಅಲ್ಲದೆ ನೀವು ಬೇಕಾದರೆ ಕಂಪೇರ್ ಮಾಡಿ ನೋಡಿ, 4 o'clock ಹೇಳೋದಕ್ಕೂ 6 o'clock ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. 4 o'clock ಇದ್ದರೆ ಫುಲ್ ಡೇ ನಮ್ಮದು ಎನರ್ಜೆಟಿಕ್ ಆಗಿರುತ್ತೆ. ನಾನು ಅದು ಪರ್ಸ್ನಲ್ ಆಗು ಫೀಲ್ ಮಾಡ್ಕೊಂಡಿದ್ದೀನಿ. ಅಲ್ಲದೆ ನಮಗೆ ಬೇಕಾದಷ್ಟು ಟೈಮ್ ಸಿಗುತ್ತೆ. ಸೊ ಒಂದು ಸಲ ನಾವು ಬೇಗ ಎದ್ವಿ ಅಂದರೆ ನೆಕ್ಸ್ಟ್ ನಾವು ಡೈಲಿ ನಾವಾಗೇ ನಾವು ಬೇಗ ಹೇಳ್ತೀವಿ, ನಮಗೂ ಖುಷಿಯಾಗಿರುತ್ತೆ, ಆರಾಮಾಗಿ ದಿನ ಹೋಗುತ್ತೆ ಅಂದಾಗ ಯಾರು ತಾನೇ ಲೇಟ್ ಹೇಳೋದನ್ನು ಪ್ರಿಫರ್ ಮಾಡ್ತಾರಲ್ವಾ. ಅಲ್ಲದೆ ಬೆಳಗ್ಗೆ ಬೇಗ ಎದ್ದರೆ ನಮಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇರುತ್ತೆ. ಆ ಟೈಮಲ್ಲಿ ತುಂಬ ಪ್ರಶಾಂತವಾದ ವಾತಾವರಣ ಇರುತ್ತೆ, ಫ್ರೆಶ್ ಗಾಳಿ ಸಿಗುತ್ತೆ. ಅಲ್ಲದೆ ಮೆಡಿಟೇಷನ್ ಮಾಡೋಕ್ಕೂ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸೊ ಈ ಥರ ಎಷ್ಟೋ ಬೆನಿಫಿಟ್ಸ್ ಇರುವಾಗ ನಾವು ಏನಕ್ಕೆ ಬೇಗ ಹೇಳ್ಬಾರ್ದಲ್ವಾ. ಇನ್ನೊಂದೇನೆಂದರೆ, ರಾತ್ರಿನೂ ಮಲ್ಕೊಳ್ಳೋವಾಗ ತುಂಬ ಲೇಟ್ ಆಗುತ್ತೆ, ಬೆಳಗ್ಗೆ ಬೇಗ ಹೇಳ್ತೀವಿ, ನಿದ್ದೆ ಸಾಕಾಗಲ್ಲ ಅಂತ ನಮ್ಗೆ ಎಷ್ಟೋ ಸಲ ಅನಿಸುತ್ತೆ. ಇವಾಗ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ಕೆಲವರಿಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಅಲ್ಲದೆ ಕ್ರಮೇಣ ನಮಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅವಾಗ ನಾವು ಏನು ಮಾಡ್ಬೋದು ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಕೆಲವ್ರು ಹೇಳ್ತಾರೆ ಮಧ್ಯಾಹ್ನ ಮಲ್ಕೋಬಾರ್ದು, ಒಳ್ಳೇದಲ್ಲ ಅಂತ. ಬಟ್ ನಾವು ಒಂದನ್ನು ಪಡ್ಕೋಬೇಕು ಅಂದಾಗ ಒಂದನ್ನು ಕಳ್ಕೋಬೇಕಾಗುತ್ತೆ. ಇವಾಗ ನಾವು ಬೆಳಗ್ಗೆ ಬೇಗ ಹೇಳ್ತೀವಿ, ನಮ್ಗೆ ಅದು ಮುಖ್ಯ, ನಮ್ಗೆ ಅದರಿಂದ ತುಂಬ ಒಳ್ಳೇದಾಗ್ತಾ ಇದೆ ಅಂದರೆ ನಾವು ಮಧ್ಯಾಹ್ನ ಮಲ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಮತ್ತು ಉಳಿದಿದ್ದು ಅವ್ರವ್ರ ಒಪಿನಿಯನ್, ಅವ್ರವ್ರಿಗೆ ಬಿಟ್ಟಿರೋದು. ಬಟ್ ನಾನು ಈ ಥರ ಯೋಚನೆ ಮಾಡ್ತೀನಿ. ಸೊ ಮಧ್ಯಾಹ್ನದ ಹೊತ್ತು ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ, ರೆಸ್ಟ್ ಮಾಡ್ತೀನಿ. ಸೊ ಅವಾಗ ಸಂಜೆ ನನ್ನ ಮಗಳು ಸ್ಕೂಲಿಂದ ಬರುವಾಗ ತಿರ್ಗಾ ಎನರ್ಜೆಟಿಕ್ ಆಗಿರೋಕ್ಕೆ ಆಗುತ್ತೆ. ಆಮೇಲೆ ಅವಳಿಗೆ ಓದ್ಸೋಕ್ಕೆ ಇರುತ್ತೆ, ಬರ್ಸೋಕ್ಕಿರುತ್ತೆ, ಎಷ್ಟೋ ಇರುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.